ಶರಣೋ 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 ಶರಣು ಶರಣು ವಯ್ಯ ಗಣನಾಯಕ ನಮ್ಮ ಕರುಣಾದಿಂದಲಿ ಕಾಯೋ ಗಣನಾಯಕ ಶರಣೋ ಶರಣು ವಯ್ಯ ಗಣನಾಯಕ ನಮ್ಮ ಕರುಣಾದಿಂದಲಿ ಕಾಯೋ ಗಣನಾಯಕ ಶಿವ ಶಿವ ಮೂರ್ತಿ ಗಣನಾಯಕ ನಮ್ಮ ಶಿವನ ಕುಮಾರಲಿಂಗ ಗಣನಾಯಕ ಶಿವ ಶಿವ ಮೂರ್ತಿ ಗಣನಾಯಕ ನಮ್ಮ ಶಿವನ ಕುಮಾರಲಿಂಗ ಗಣನಾಯಕ ಹಸರಂಗಿ ಕಾಲ್ಕಡ್ಗ ಗಣನಾಯಕ ನಿಂಗೆ ಕುಶಲಾದ ಮೇಲ್ಪಟ್ಟು ಗಣನಾಯಕ ಹಸರಂಗಿ ಕಾಲ್ಕಡ್ಗ ಗಣನಾಯಕ ನಿಂಗೆ ಕುಶಲಾದ ಮೇಲ್ಪಟ್ಟು ಗಣನಾಯಕ ಓಡ್ಗಾಯಿ ಈಡ್ಗಾಯಿ ಗಣನಾಯಕ ನಿಂಗೆ ಒಡೆದ ತಂಗಿನಕಾಯಿ ಗಣನಾಯಕ ಓಡ್ಗಾಯಿ ಈಡ್ಗಾಯಿ ಗಣನಾಯಕ ನಿಂಗೆ ಒಡೆದ ತಂಗಿನಕಾಯಿ ಗಣನಾಯಕ ಶರಣು ಶರಣು ವಯ್ಯ ಗಣನಾಯಕ ನಮ್ಮ ಕರುಣಾದಿಂದಲಿ ಕಾಯೋ ಗಣನಾಯಕ ಶರಣು ಶರಣು ವಯ್ಯ ಗಣನಾಯಕ ನಮ್ಮ ಕರುಣಾದಿಂದಲಿ ಕಾಯೋ ಗಣನಾಯಕ ಮನುಷ್ಯನ ಹತ್ರ ಎಷ್ಟು ದುಡ್ಡಿದ್ರೇನು ಎಷ್ಟು ದೊಡ್ಡ ಮಟ್ಟಕ್ಕೆ ಹೋದ್ರೇನು ಬೇಕಾಗಿರೋದು ನೆಮ್ಮದಿ ತಾನೆ ಪೂರ್ತಿ ಕಣ್ಮುಚ್ಚೋರ್ಗು ಆನಂದ ಬೇಕಾ ಅದಕ್ಕೆ ಏನ್ ಮಾಡ್ಬೇಕು ಗೊತ್ತಾ ಹಿಮಾಲಯಕ್ಕೆ ಹೋಗ್ಬೇಕು ಹೆಂಡತಿ ಮಕ್ಕಳು ತಂದೆ ತಾಯಿ ಜವಾಬ್ದಾರಿ ನೋಡ್ಕೊಳ್ಳೋರು ಜವಾಬ್ದಾರಿ ಜವಾಬ್ದಾರಿ ಮುಖ್ಯ ಗುರುಗಳ ಹತ್ರ ಹೋಗೋಣ ಗುರುಗಳೇ ಹೇಳಿಲ್ವೇ ಅರಿವೇ ಗುರು ಅಂತ ಅಂದ್ರೆ ಅದು ನಮ್ಮೊಳಗೆ ಇದೆ ಹೇಗೆ ಒಂದು ಚಿಕ್ಕದಾಗಿ ಹೇಳೋ ಪ್ರಯತ್ನ ನೆಮ್ಮದಿ ಬೇಕು ಇಷ್ಟು ದೂರ ಬಂದೆ ಒಂದ್ಸರಿ ನನ್ನನ್ನ ನೋಡ್ಕೊಂಡ್ರೆ ಸುಖ ಸಂತೋಷ ಆನಂದ ಪಟ್ಟಿದೀನಿ ಅಂತ ಅನ್ನಿಸ್ಲೇ ಇಲ್ಲ ಅದ್ ಹೆಂಗ್ ಅನ್ಕೊಂತಾರೆ ಇವ್ರು ಹೆಂಗ್ ಅನ್ಕೊಂತಾರೆ ಅಂದ್ರೆ ಆನಂದ ಎಲ್ಲಿಂದನೋ ಬರುತ್ತೆ ಮಕ್ಕಳು ಮನೆ ದುಡಿಮೆ ಅಂತ ಅರ್ಧ ಜೀವನನೇ ಕಳ್ದೋಯ್ತು ಹಿಂಗೆ ಹೋದ್ರೆ ಮುಂದೆ ಹಿಂಗೆ ಮುಂದೆ ಹೋದ್ರೆ ನಿನ್ ಹೆಣ ಬೀಳುತ್ತೆ ಸಿಗುತ್ತೆ ಸಿಗುತ್ತೆ ಬದನೆಕಾಯಿ ಈ ವಿಷಯವಾಗಿ ಅಪ್ಪನ ಹತ್ರ ಮಾತಾಡ ಅಪ್ಪ ಎಲ್ಲಿದ್ದಾರೆ ನಿನ್ಗೆ ಇಂತರ ಚಿಂತೆ ಮಾಡಿ ಚಿಂತೆಕ್ಸಿಯನ್ನ ಅಪ್ಪ ಹೋಗಿ ಎಷ್ಟೋ ವರ್ಷ ಆಯ್ತು ಅಮ್ಮ ಜಡೆಗಳ ಜಗಳ ಎಲ್ಲ ಒಂದಾಗಿರ್ತವೆ ಬೇಡ ಈ ವಿಷಯವಾಗಿ ಅಜ್ಜಿ ಹತ್ರ ಮಾತಾಡ್ತೀನಿ ಬಂದ ಬಂದ ದಾರಿಗೆ ಬಂದ ಬರ್ತಾನೆ ಬರ್ತಾನೆ ನಡಿ ಹೋಗೋಣ ಅಜ್ಜಿ ಬಾರೆ ಎಲ್ಲೋಯ್ತು ಅಜ್ಜಿ ಅಜ್ಜಿನೂ ಇಲ್ಲ ಎಲೆ ಅಡಿಕೆ ಘಮಾನೂ ಇಲ್ಲ ಏನ್ ನೆಮ್ಮದಿ ಯಾಕಪ್ಪ ಬೇಜಾರಾಗಿದ್ಯಾ ಏನಾಯ್ತು ಬೇರೆ ಗೊತ್ತಿಲ್ವಾ ರಮೇಶ್ ದೂರ ಹೋಗಿದೆ ಅಂತ ತುಂಬಾ ದಂಡಿದೀನಿ ಅಜ್ಜಿ ಮನ್ಸಿಗೆ ನೆಮ್ಮದಿ ಬೇಕು ನೆಮ್ಮದಿ ಒಂಥರ ಹಕ್ಕಿ ಇದ್ದಂಗಪ್ಪ ಅದು ಯಾವಾಗ್ಲೂ ಅಲ್ಲಿ ಇಲ್ಲಿ ಓಡಾಡ್ತಿರುತ್ತೆ. ಅಕ್ಕಿಯನ್ನು ಹಿಡಿಯೋಕೆ
ದಡ್ಡ ದಡ್ಡ. ಆನಂದ ಹೊರಗೆಲ್ಲೂ ಇಲ್ಲ. ನಿನ್ ಮನ್ಸಿನ ಕನ್ನಡಿ ಒಳಗೆ ಕಾಣಿಸುತ್ತೆ. ಆದ್ರೆ ಅದನ್ನ ನನ್ನೊಳಗೆ ಹೇಗೆ ಹುಡುಕ್ಬೇಕು ಅಜ್ಜಿ? ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ದೇಶ ಸುತ್ತಬೇಕು, ಕೋಶ ಓದಬೇಕು. ಇದು ಮಾತು ಅಂದ್ರೆ. ಓ, ಶ್ರೀಮಂತರ ಮನೆಯಪ್ಪ, ನೋಡಕ್ಕಷ್ಟೇ ಚಂದ. ಹೊಟ್ಟೆ ಒಡಗಣೇಶ ಏನಾಯ್ತದ? ಯಾಕೆ ಚಿಂತೆಲ್ಲ ಓಡಾಡ್ತೀರಾ? ಕೋಟ್ಯಾಂತರ ಗಟ್ಟಲೆ ಆಸ್ತಿ ಇರೋದ್ರೆ ಗಣ ತಾಮ್ರದ ನಾಣ್ಯ ತಾಯಿ ಮಕ್ಕಳಿಗೆ ಕಿಡಿಸಿದಂತೆ ಇನ್ಯೂರ ಮೇಲೆ ನೆಮ್ಮದಿ ಆಗಿರುತ್ತೆ. ಇನ್ನು ಅಲ್ಲೇ ಇಟ್ಕೊಂಡಿದ್ದೀರಾ? ಸರಿ ಅಣ್ಣ, ನಾನು ಹೊರಡ್ತೀನಿ. ಸ್ವಲ್ಪ ದಿನ ಕಾಫಿ ಮಾಡಿಸ್ತಿದ್ದೆ. ಇಲ್ಲ ಅಣ್ಣ, ನಾನು ಹೊರಡ್ತೀನಿ. ಸರಿ ಎಷ್ಟು ಸರಿ ಹೇಳ್ತಿದ್ದೀನಿ, ಬೇಡ ತಾನೇ ಅಂತ. ದುಃಖ ಮಲಗಿದ್ರೆ ಸುಖ ಎದ್ದಿರುತ್ತೆ. ಸುಖ ಮಲಗಿದ್ರೆ ದುಃಖ ಎದ್ದಿರುತ್ತೆ. ಇದೆರಡು ಒಟ್ಟಿಗೆ ಸಾಧ್ಯನೇ ಇಲ್ಲ. ಅಲ್ಲ ರಾಮು, ಇಷ್ಟು ಬಿಸಿಲಲ್ಲಿ ಕೆಲಸ ಮಾಡಿ ನಂಗೆ ಎಳ್ನೀರು ಕುಡಿಯಕ್ಕೆ ಹೇಳ್ತಿಲ್ಲ. ನೀವೇ ಕುಡಿಬಾರ್ದೆ? ಅದಕ್ಕೆ ಅನ್ನೋದು ಪ್ರಕೃತಿ ಅಂದ್ರೆ ಮಡಿಲು, ಅದು ನಮ್ದವ್ರಿಗೆ ಮೋಸ ಇಲ್ಲ ಅಂತ. ರಾಮು, ಹಾಗಾದ್ರೆ ನೀನು ನೆಮ್ಮದಿಯಾಗಿದ್ಯಾ? ಎಳ್ಳೆ, ಗಾಳಿ, ನೀರು, ಬೆಳೆ ಎಲ್ಲರೂ ಬರೀ ಕಾಲ ನಡೆದ್ರೆ ನಗೋ ಜನ ನೀವು. ಪ್ರಕೃತಿಗೂ ನಮಗೂ ಇರೋ ಒಂದೇ ಸಂಬಂಧನ ಚಪ್ಪಲಿಯಾಗಿ ಕತ್ತಿಸ್ಬಿಟ್ರಲ್ಲ. ಇನ್ನೇನ್ ಗೊತ್ತಾಗುತ್ತೆ ಭೂಮಿ ತಾಯಿ ಸಂಬಂಧ. ರಾಮು, ನಾನು ಹೊರಡ್ತೀನಿ. ಇಲ್ಲ ರಾಮು, ನಾನು ಹೊರಡ್ತೀನಿ. ನೋಡ್ರಿ, ಗಂಗಣ್ಣ ಹೊರಟ. ಬೆಲ್ಲ ಪಡೆದ್ರು ಪರವಾಗಿಲ್ಲ. ಇಂಥ ಬೆಲ್ಲದಂತೆ ಮಾತಾಡುವ. ಒಳಗಿವಿಗಿಂದು ಕೇಳುತ್ತಿದೆ. ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗಿಂದು ಕೇಳುತ್ತಿದೆ. ಮನುಷ್ಯ ಮಧ್ಯೆ ಇರಬೇಕಾಗಿದ್ದು ಒಂದು ಬಾಂಧವ್ಯ, ಅದ್ರ ಮಧ್ಯೆ ಬರ ಬೆಳ್ಕೊಂಡಿದೆ. ತನ್ನ ಕಲ್ಪನೆಯು ತನ್ನ ಕಡಲನೆ
ಚಿತ್ರಿಸಿ ಚಿಂತಿಸಿ ಸುರಿಯುತ್ತಿದೆ. ಎಲ್ಲಿರುವುದೋ ಅದು, ಎಂತಿರುವುದೋ ಅದು. ಕಾಣಬಲ್ಲೆನೆ ಒಂದು ದಿನ ಕಡಲನ್ನು, ಕೂಡಬಲ್ಲೆನೆ ಒಂದು ದಿನ. ಅಜ್ಜಿ ತಾತ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲರ ಸಂಬಂಧ ಗೊತ್ತಾಗೋಕೆ ಎಲ್ಲರೂ ಒಟ್ಟಿಗೆ ಇದ್ದೀವಿ. ಚಿಕ್ಕ ಕುಂಟುಬ ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು. ನಿಲ್ಸಿ, ನಿಮ್ಮ ನೀವು ಹುಡುಕಿ. ನೆಮ್ಮದಿ ನಮ್ಮೊಳಗಿದೆ, ಅದು ಹುಡುಕೋ ಸಲ ನಿಮಗಿರ್ಬೇಕು. ಸೇರಬಹುದೆ ನಾನು ಕಡಲ ನೀರಿನೊಳು, ಕರಗಬಹುದೆ ನಾನು